2 ವರ್ಷದ ಹಿಂದೆ ರೇಂಜ್ ಆಫೀಸಿಂದ ನಮ್ಮ ಇದರಲ್ಲಿ 3 ಲೊಕೇಶನ್ನಲ್ಲಿ 12 ಕ್ಯಾಮ್ರಾ ಹಾಕಿದ್ದಾರೆ. ANPR ಕ್ಯಾಮ್ರಾಸ್ 2 ಟೋಲಲ್ಲಿ ಬಂಕಾಪುರ ಮತ್ತು ರಾಣೆಬೆನ್ನೂರು, ಇದು ಚಳ್ಳಕೆರೆ ಟೋಲಲ್ಲಿ ಕೂತ್ಕೊಂಡೇ ಲೇನ್ ಡಿಸಿಪ್ಲಿನ್ ಕೇಸ್ ಹಾಕುವಂಥದ್ದು ಪ್ರಾವಿಷನ್ ಇತ್ತು. ಅದು OFC ಕೇಬಲ್ಲು 6 ಲೇನ್ ಆಗಿ ಎಕ್ಸ್ಟೆಂಡ್ ಮಾಡುವಾಗ ಮಧ್ಯೆ ಅವ್ರದ್ದೆಲ್ಲ ಡಿವೈಡರ್ ಎಲ್ಲ ಚೇಂಜ್ ಆಗುವಾಗ OFC ಕೇಬಲ್ಲು ಅವರು ತೆಗ್ದಿದ್ದಾರೆ ಮತ್ತು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈಗ ಕಾಕೋಳದ ಅಪ್ಗ್ರೇಡ್ ಆಗಿದೆ. ಅವರು ಈಗ ಕಾಕೋಳ ಹತ್ರ ಇರ್ತಕ್ಕಂಥ 4 ANPR ಕ್ಯಾಮ್ರಾ ಈಗ ವರ್ಕಿಂಗಲ್ಲಿದೆ. ಈಗ ಆಫೀಸರ್ಸು ಇಲ್ಲೇ ಇದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಕೂತು ನೋಡಿ ಬಂದಿದ್ದಾರೆ. ಒಂದಷ್ಟು ಕೇಸು ಹಾಕಿ ಬಂದಿದ್ದಾರೆ ಅಲ್ಲೇ ಕೂತ್ಕೊಂಡು. ಈಗ ನಾವು ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ಆ ಗಾಡಿ ಇಲ್ಲೋತಿ ಈ ಗಾಡಿ ಇಲ್ಲಿ ಏನಿಲ್ಲ, ಅಲ್ಲೇ ಅದಕ್ಕೇ ಫೋಕಸ್ ಮಾಡಿ ಆಗಿದೆ. 3 ಲೈನಿಗೆ ಇದು ಬರ್ತದಲ್ಲ, ಇದೇ ಥರ ಫೋಕಸ್ ಮಾಡಿ ಆಗಿದೆ ಕ್ಯಾಮ್ರಾ. ಅದು ಪಕ್ಕಾ ನಂಬರ್ ಪ್ಲೇಟ್ ಐಡೆಂಟಿಫೈ ಮಾಡುತ್ತೆ. ಕ್ಯಾಮ್ರಾ ನಂಬರ್ ಪ್ಲೇಟಿಗೆ ಫೋಕಸ್ ಮಾಡುತ್ತೆ. ಸೊ ಆ ನಂಬರ್ ಪ್ಲೇಟ್ ಮೇಲೆ ಅವ್ನು ಯಾವ ಊರವನ್ನ ಇರ್ಬೋದು, ಯಾವ ರಾಜ್ಯದವನ್ನ ಇರ್ಬೋದು, ಅವ್ನ ನಂಬರ್ ಮೇಲೆ ಒಂದು ಕೇಸ್ ಬೀಳುತ್ತೆ. ಸೊ ಆ ಥರ ಇದು ಪ್ರಾವಿಷನ್ ಅಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಟೈಮ್ ನೀವು ಕೇಳ್ತಾ ಇದ್ರಿ, ನಾವು 41 ಲಕ್ಷದ್ದು ಅಷ್ಟು ನಮಗೆ CTRS ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ಡು ನಮ್ಮ ಜಿಲ್ಲೆಗೆ 41 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಅದರಲ್ಲಿ ನಾವು ಟೆಂಡರ್ ಮಾಡಿ ಈಗ ಹಾವೇರಿಯಲ್ಲಿ 6 ಪ್ಲೇಸಲ್ಲಿ ANPR ಕ್ಯಾಮ್ರಾ ಹಾಕ್ತಾಯಿದ್ವಿ. 6 ಪ್ಲೇಸ್ ಪೂರ್ತಿ ಕವರ್ ಆಗುತ್ತೆ. ಅಲ್ಲಿನೂ ಕೂಡ ವಿದೌಟ್ ಹೆಲ್ಮೆಟ್ ಮತ್ತು ಎಲ್ಲ ಟ್ರಾಫಿಕ್ ವೈಲೆನ್ಸ್, ಆಲ್ ಟ್ರಾಫಿಕ್, ತ್ರಿಬಲ್ ರೈಡಿಂಗ್, ಅದನ್ನು ಸಿಟಿನಲ್ಲಿ ಫಸ್ಟ್ ಟೈಮ್ ಶುರು ಮಾಡ್ತಾಯಿದ್ದೀವಿ. ಅದರದ್ದು ಕಮಾಂಡ್ ಸೆಂಟರ್ ನಮ್ಮ ಆಫೀಸಲ್ಲೇ ಇಲ್ಲೇ ಕಂಟ್ರೋಲ್ ರೂಮಲ್ಲೇ ಇರುತ್ತೆ. ಇಲ್ಲೇ ಕೂತ್ಕೊಂಡು ಕೇಸ್ ಹಾಕ್ತಾರೆ. ಮನೆಗೆ ಚಾಲೆಂಜ್ ಜನ್ರೇಟ್ ಆಗುತ್ತೆ. ಅದು ಹಾವೇರಿಯಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ಅಂಡರ್ ಪ್ರೋಗ್ರೆಸ್. ಒನ್ಸ್ ಅದು ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟ್ ಆದಮೇಲೆ ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ. ಬಟ್ ಈಗ ಟೆಂಡರ್ ಆಗಿ ಎಲ್ಲ ಫೈನಲ್ ಆರ್ಡರ್ ಕೊಟ್ಟಿದ್ದೀವಿ. ಸ್ಟಾರ್ಟ್ ಆಗಿದೆ ನಮ್ಮ ಇಲಾಖೆಯಿಂದನೇ ಫಸ್ಟ್ ಟೈಮ್. ಅದು ಇನ್ನೊಂದು ತಿಂಗಳು 1.5 ತಿಂಗಳು ಆಗ್ಬೋದು ರೀ ಅಷ್ಟೇ. ಫಸ್ಟ್ ಟ್ರಯಲ್ ಇರುವಾಗನೇ ನಾನು ಅದನ್ನು ನಿಮಗೆ ಎಲ್ಲ ಮೇಜರ್ ಜಂಕ್ಷನ್ಸ್ಗಳಿದಾವಲ್ಲ, ಆ ಜಂಕ್ಷನ್ಸ್ ಒಂದು 6 ಲೊಕೇಶನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ 10 CCTV ಕ್ಯಾಮ್ರಾ, 6 ANPR ಕ್ಯಾಮ್ರಾ. ಸೊ ಅದು ಎಲ್ಲಿಂದ ಹೋದರೂ ಅಲ್ಲೇ ಪಾಸ್ ಆಗಬೇಕು ಅಂಥ ಜಂಕ್ಷನ್ಸು ಫಸ್ಟ್ ಫೇಸಲ್ಲಿ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ ಆಗಿದೆ. ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಕೊಟ್ಟರೆ ಇದನ್ನು ಮತ್ತೆ ನೆಕ್ಸ್ಟ್ ಈಗ ಪ್ರಯಾರಿಟಿ ಮೇಲೆ ಒಂದು 6 ತೊಗೊಂಡಿದ್ವಿ. ನೆಕ್ಸ್ಟ್ ಪ್ರಯಾರಿಟಿಯಲ್ಲಿ ಇರ್ತಕ್ಕಂಥ 5-6 ತೊಗೊಂಡು ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಇನ್ ಫ್ಯೂಚರ್ ಆಲ್ಸೋ ಏನಾದ್ರು ನಮಗೆ ಫಂಡ್ ಬಂದರೆ, ನಗರಾಭಿವೃದ್ಧಿಯಿಂದ ಆಯಿತು, ಎಲ್ಲಿಂದ ದುಡ್ಡು ಕೊಟ್ಟರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋ ಥರನೇ ಪ್ಲ್ಯಾನ್ ಮಾಡಿದ್ದೀನಿ ಬೇಸಿಕ್ಕಿಂದ. ಹಾಗಾಗಿ ನಮಗೆ ಕೇಬಲ್ಲು ಇಲ್ಲಿ UGD ಇಲ್ಲದೆ ಇರೋದ್ರಿಂದ ಇದನ್ನು ತೊಗೊಳ್ತಾ ಇದ್ವಿ. ಕೇಬಲ್ಗೂ ಖರ್ಚಾಗ್ತದೆ, ಪೋಲ್ಗೂ ಖರ್ಚಾಗ್ತದೆ ಅದರಲ್ಲಿ. ಹಾಗಾಗಿ ನಮಗೆ ನಂಬರ್ ಆಫ್ ಕ್ಯಾಮ್ರಾಸ್ ಕಡಿಮೆ ಬಂದಿದೆ. ಇಲ್ಲ, ಅವ್ರ ಕಡೆ ಅಂತೂ ಇದ್ದೇ ಇರ್ತಿದ್ದೀವಿ. ಈ ಗಾಡಿಗೆ ಅವ್ರಿಗೆ ಸ್ಟಿಕ್ಕರ್ ಅಲ್ಲಿ ಹಚ್ಚಿಬಿಟ್ಟಿದ್ರೆ ಅಂದರೆ ಸೇಮ್ ಲಾಂಗ್ ರೂಟ್ ಹೋಗ್ತಂದು ಆ ಗಾಡಿಗೆ ಹಚ್ಚಲ್ಲ ನಾವು. ನಮಗೆ ಕೌಂಟ್ ಸಿಗಬೇಕಲ್ಲ ಎಷ್ಟು ನಾವು ಅವೇರ್ನೆಸ್ ಮಾಡೀವಿ ಅಂತ. ಈಗ ಒಂದು ಕೇಸ್ ಇನ್ ಕೇಸ್ ದಾವಣಗೆರೆ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಅವ್ನು ಹೇಳಿದ್ರೆ ಲಾಂಗ್ ರೂಟ್ ವೆಹಿಕಲ್ ಆಗಿದ್ದು, ಇಲ್ಲಿ ಬಂದಾಗ ನಾವು ನಿಲ್ಲಿಸಿದಾಗ ಆಲ್ರೆಡಿ ನನ್ನ ಹತ್ರ ಇದೆ, ನನಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ನಿಗೇನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಮ್ದು ಏನಂದರೆ ಸ್ಕ್ರೀನಿಂಗ್ ಆಗ್ತಾ ಬರಬೇಕು. ಅಲ್ಲಿ ಯಾವುದು ಮಿಸ್ ಆಗಿದ್ರು ಎವ್ರಿ 24 ಅವರ್ಸ್ ನಾವು ನಿಂತು ಹಚ್ಲಿಕ್ಕೆ ಆಗೋದಿಲ್ಲ ಇದನ್ನು. ಅದಕ್ಕೆ ಡೆಡಿಕೇಟೆಡ್ ಸ್ಟಾಫೇ ಬೇಕಾಗ್ತಾರೆ. ಸೊ ಆಡ್ ಅವರ್ಸು, ಇವನ್ ಅವರ್ಸು ಮಾಡಿಕೊಂಡು ಒಂದು ಟೋಲಿಗೆ ಮಿಸ್ ಆದರೆ ಇನ್ನೊಂದು ಟೋಲ್ನಾಗ ಸಿಗುವಂಗೆ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಆದಷ್ಟು ಹೋಗೋ ಬರೋ ಗಾಡಿಗೆ ಕಂಟಿನ್ಯೂಸ್ ಮಾಡ್ತಾ ಇರೋದ್ರಿಂದ ಇನ್ ಕೇಸ್ ಅವ್ರು ರೆಗ್ಯುಲರ್ ಓಡಾಡೋ ಗಾಡಿ ಆಗಿದ್ರೂ ಕವರ್ ಆಗುತ್ತೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಒಂದೇ ಸಲ ಈಗ 1 ಲಕ್ಷದ ಒಬ್ರಿಗೆ ಕೊಟ್ಬಿಟ್ರೆ ಅದು ಸಿಕ್ಕ